ಚಾಡಿ ಹೇಳ್ತೀನಿ. ಮಾಡಿದ್ದೆಲ್ಲ ಮಾಡಿ ಮತ್ತೆ ಈ ಹೋಟೆಲ್ ಹೋಗಿ ಬರ್ರಿ ಅಂತ ಹೇಳ್ತಾರೇನ್ರಿ? ನೀವು ಮಾಡಿದ ಅಡಿಗೆ ಮಾಡಾಕ 2 ತಾಸು ತಗೊಂಡಿನಿ ನಾನು. ಇನ್ನೇನೈತ್ ಹೋಟೆಲ್ ಹೋಗಾಕ? ನನಗ್ ಗೊತ್ತೈತ್ರಿ ಇವತ್ ನಾ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಬಿದ್ದಿರ್ಬೇಕಂತಲ್ಲ ನೀವ್ ಮಾಡಿದ್ದು. ನಿಮ್ ಕೂಡ ನನಗ್ ಗೊತ್ತಿಲ್ಲೇನ್ರಿ? ನೋಡ್ದ ರಾಜ, ನೋಡ್ದ್ಯಾ ನೀನ್ ಹೆಂಡತಿ ಎಷ್ಟ್ ಮಾತಾಡ್ತಿದ್ದಾಳೆ ನಿನ್ ಮುಂದೆನೆ. ನೀನ್ ಇಲ್ದಾಗ ಎಷ್ಟೆಲ್ಲಾ ಮಾಡ್ತಾಳೆ ಅಂತ ನಿನಗ್ ಗೊತ್ತೇನೋ? ಇನ್ನೇನ್ ಮಾಡ್ಲಿಕ್ಕ ನೀವಿಬ್ರು ಹಿಂಗ್ ನಾಯಿಗೊಳಗತ್ತೆ ಜಗಳ ಆಡ್ಲಿಕತ್ರ? ನಾನಲ್ಲ ಕಣೋ ನಾಯಿ, ನಿನ್ ಹೆಂಡತಿ ನಾಯಿ. ನಾಯಕಿನಿ ನೀವ್ ಅದ್ರ ನಾಯಿ. ಅಯ್ಯೋ 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 ಅಯ್ಯೋ, ಈ ಅನ್ಯಾಯ ಕೇಳಕ್ಕೆ ಯಾರು ಇಲ್ವಾ? ರಾಜ, ನೀನ್ ನನ್ ತಮ್ಮನೇನೋ? ನೀನ್ ಹೆಂಡತಿ ನನ್ನನ್ನ ನಿನ್ ಕಣ್ಮುಂದೆನೆ ನಾಯಿ ಅಂತಿದ್ರು ಕೇಳ್ಕೊಂಡ್ ಸುಮ್ನೆ ನಿಂತಿದ್ಯಲ್ಲೋ. ಅಯ್ಯೋ ಅಮ್ಮ, ಅಪ್ಪ. ಗಂಡನ ಅಲ್ಲ, ನೀನ್ ನನ್ ತಮ್ಮನೇ ಅಲ್ಲ. ಅಲ್ಲ ಕಣ ರಾಜು, ರಾಜು ನಂಗ್ ತಲೆ ನೋವ್ತಾ ಇದೆ ಕಣೋ, ನಾನು ಹೋಗಿ ಮಲ್ಕೋತೀನಿ. ನನಗ್ ನೀವು ಬೇಡ, ನಿಮ್ ಅಕ್ಕನೂ ಬೇಡ, ನಾ ಎಲ್ಲಾರು ಹೋಗ್ಬಿಡ್ತೀನಿ. ಎಲ್ಲೋಕ್ಕಿ? ಎಲ್ಲೇ ಹಾಳಾಗ್ ಹೋಗ್ತೀನಿ, ನಿಮ್ಗೆ ಯಾಕ್ರಿ ಅದು? ರಾಜ, ನಂಗೆ ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು ಕಣೋ, ನಿದ್ರೆನೇ ಬರ್ಲಿಲ್ಲ. ಹಶುಗೆ ತಲೆನೋವು ಜಾಸ್ತಿ ಕಣೋ. ರಾಜ, ನೀನ್ ಹೆಂಡ್ತಿಗೆ ಹೇಳೋ ಏನಾದ್ರೂ ಒಂಚೂರು ಊಟ ಹಾಕೊಂಬಂದ್ ಕೊಡಕ್ಕೆ. ಬೇಡ ಬಿಡಪ್ಪ, ನಾನೇ ಹಾಕೊಂಡ್ ತಿಂತೀನಿ. ರಾಜ, ನಿಂಗೂ ಸ್ವಲ್ಪ ಹಾಕೊಂಬಂದ್ ಕೊಡ್ಲೇನೋ? ಬೇಡ, ನೀನೆ ಹಾಕೊಂಡ್ ತಿನ್ನು. ಹೋಗ್ಲಿ ಬಿಡಪ್ಪ, ನಾನು ನಿನ್ನಷ್ಟೇ ಆರೋಗ್ಯವಾಗಿದ್ದಿದ್ರೆ ನಾನು ಹಸ್ಕೊಂಡೆ ಇದ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡೋದು, ಟೈಮ್ಗೆ ತಿನ್ಬೇಕು ಅಂತ ಡಾಕ್ಟ್ರು ಹೇಳಿದಾರೆ ಕಣೋ. ನನ್ಗೋಸ್ಕರ ಅಲ್ದೇ ಇದ್ರು ಡಾಕ್ಟ್ರು ಹೇಳಿರೋದಕ್ಕಾದ್ರೂ ಅವ್ರಿಗೆ ಮರ್ಯಾದೆ ಕೊಟ್ಟು ನಾನ್ ತಿನ್ಬೇಕಲ್ವಾ? ಅವ್ರು ಹೇಳ್ದಂಗ್ ನಾನ್ ಮಾಡ್ದೇ ಇದ್ರೆ ಮನೆ ಮುಂದೆ ಹೊಗೆ ಹಾಕ್ಬಿಡ್ತಾರೋ. ಗಸಗಸೆ ಪಾಯಸ ಅಮೃತ. ಬೇಜಾರು ಮಾಡ್ಕೊಬೇಡ ಕಣ,
ನಂಗೆ ತಲೆ ನೋವ್ತಾ ಇತ್ತು, ಅದಕ್ಕೆ ತಿಂತಾ ಇದ್ದೀನಿ. ನೀನೇನೇ ಹೇಳು ರಾಜ, ನೀನ್ ಹೆಂಡತಿ ಕೈ ಅಡುಗೆ ಅಮೃತ ಸಮಾನ ಕಣೋ. ಬಹಳ ಚೆನ್ನಾಗಿ ಮಾಡಿದಾಳೆ, ಬಹಳ ಚೆನ್ನಾಗಿದೆ. ತಿನ್ ತಿನ್ನ. ಇವನೇನಾದ್ರೂ ನಾನು ತಿನ್ನೋದು ಹಿಂಗೆ ನೋಡ್ತಾ ಇದ್ರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಇವನ್ ಹೆಂಡತಿ ಬೇರೆ ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ, ಅದಕ್ಕೆ ಹುರ್ಕೊಂಡ್ಬಿಟ್ಟಿದ್ದಾನೆ. ಸುಮ್ಮನೆ ಒಳಗೋಗಿ ತಿಂದ್ರಾಯ್ತು. ಇವಾಗ ಸಮಾಧಾನ ಆಯ್ತು ಕಣ ರಾಜು. ಸಮಾಧಾನ ಆತ? ತಿಂದ್ಯಾ? ಹೋಗು, ಇನ್ನೂ ಸ್ವಲ್ಪ ಬೇಕಾದ್ರೆ ಹೋಗಿ ತಿನ್ನ. ಅಷ್ಟು ಉಳ್ದೈತಿಲ್ಲ, ಇನ್ಯಾರು ತಿಂತಾರ ಈ ಮನ್ಯಾಗ? ಇಲ್ಲ ಅಂದ್ರ ಅದು ಅಷ್ಟು ಹಳಸಿ ಹೋಕತಿ. ಹಾಗಂದ್ರೆ ಏನು ಅರ್ಥ? ನಾನೇನ್ ಬಕಾಸುರಂಗ ಅಕ್ಕನ? ನೋಡು, ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿಂದಿದ್ದೀನಿ. ಉಳ್ದಿದ್ದನ್ನ ನಾಯಿಗೆ ಹಾಕು. ನಾಯಿಗೆ ಹಾಕ್ಬೇಕು, ಇನ್ನೇನ್ ಮಾಡೋದು? ನನ್ನ ಹೆಂಡತಿನೂ ಮನೆ ಬಿಟ್ಟು ಹೋದ್ಲು, ಈಗ ನಾನು ಮನೆ ಬಿಟ್ಟು ಹೋಗ್ಕನ. ಇನ್ ನೀವು ಒಬ್ಬಕ್ಕಿನ ಈ ಮನ್ಯಾಗ ಇರಕ್ಕೆ ಕುಣ್ಕೊಂಡು ತಿನ್ಕೊಂಡು ಇದ್ದಿದ್ನೆಲ್ಲ ತಿನ್ಕೊಂಡು ಆರಾಮಾಗಿರ. ಏನೋ ಏನೋ ನೀನ್ ಹೇಳ್ತಿರೋದು? ನಾನೇ ನಿನ್ ಹೆಂಡ್ತಿನ ಮನೆ ಬಿಟ್ಟು ಕಳಿಸ್ದೆ ಅನ್ನೋ ತರ ಮಾತಾಡ್ತಾ ಇದೀಯಾ. ಇದು ನಿನ್ ಮನೆ ಕಣೋ, ಈ ಮನೇಲಿ ನೀನೇ ಇಲ್ದಿದ್ರೆ ನಾನೇನ್ ಮಾಡ್ಲಿ? ಹೋಗ್ತೀನಿ ಬಿಡು, ನಾನು ನನ್ ಗಂಡನ ಮನೆಗೆ ಹೋಗ್ತೀನಿ ಕಣೋ. ಹೋಗ ಹೋಗ, ನಿನ್ಗೆ ಯಾರು ಬೇಡ ಅಂದ್ರ ಮೊದ್ಲು ಹೋಗ. ಈಗ್ಲೇ ಹೋಗ್ತೀನಿ. ನನಗ್ ಮರ್ಯಾದೆ ಕೊಡದೇ ಇರೋ ಮನೇಲಿ ಒಂದು ಕ್ಷಣನೂ ನಾನಿರಲ್ಲ. ಹೋಗ್ತಾ ಇದೀನಿ. ಏಯ್ ಏನಾತ? ಅಕ್ಕ ಪ್ಲಾನ್ ಹೊರ್ಕೊಟ್ಟಾಯ್ತು, ಅಕ್ಕಿ ಮನಿ ಬಿಟ್ಟು ಹೊಂಟಾಳ. ಎಲ್ಲ ಅಕ್ಕಿ ಹೊಕ್ಕಳು, ನಾ ಹೊಕ್ಕಿನ ಟೆನ್ಷನ್ ಒಳಗ ಸಾಕಾಗಿತ್ ನನಗ. ಸದ್ಯ ಹಾಕಿನ ಹೊಂಟಾಳಲ್ಲ, ಅಷ್ಟು ಸಾಕ್ ನೋಡು. ನೀ ಯಾಕೆ ಹೋಗ್ತಿ ಅಕ್ಕ? ಈ ಮನಿ ನಿಂದದ. ಹೌದಲ್ಲ, ನನ್ನ ಮನಿಗೆ ಬಂದ್ ನನ್ ಮೇಲೆ ಹಾರಾಡ್ತಾಳಲ್ಲ, ಎರಡು ರೆಕ್ಕಿ ಕಟ್ ಮಾಡ್ಬಿಡ್ತೀನಿ ನಾನು. ಹೆಂಗೂ ಹೊಂಟಾಳಲ್ಲ, ಹೋಗ್ಲಿ ಬಿಡಕ್ಕ. ಇನ್ಮೇಲೆ ನಿಮ್ ಮನಿಗ ನಾನೇ ರಾಜ, ನೀನೇ ರಾಣಿ. ಮತ್ ನಿಮ್ ಮಾಮ? ಬಿಗ್ ಬಾಸ್, ಬಿಗ್ ಬಾಸ್. ಈಗ ನಾನು ಒಳಗ್ ಹೊಕ್ಕಿನಿ, ನೀನು ಆಮೇಲೆ ಬಾ. ಹಾ ಸರಿ ಆಯ್ತಾ, ಹೋಗು ಅಕ್ಕ. ನಿಧಾನಕ್ಕೆ ಹೋಗು. ನಂಗೆ ಗೊತ್ತಿತ್ತು ನೀ ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿ. ಹ್ಯಾಂಗ ಹೋಗ್ಲ್ರಿ ನಿಮ್ಮನ್ ಬಿಟ್ಟು? ಎಲ್ಲಿಗಂತ ಹೋಗ್ಲಿ? ನನಗ ನಿಮ್ಮನ್ ಬಿಟ್ರಿ ಯಾರದಾರ? ನನಗರ ಯಾರದಾರ? ನನಗ್ ನೀನು, ನಿನಗ ನಾನು, ಇಷ್ಟ ನಮ್ಮ ಪ್ರಪಂಚ. ನಮ್ ತಮ್ಮ ಅದ. ಆಮಿರ್ತಾನ ಬಿಡ, ಅವನಷ್ಟು ಕಾಮಿರ್ತಾನ, ನಮ್ಮಷ್ಟಕ್ ನಾವಿರ್ತೀವಿ. ಆತ್ ತಗೋರಿ, ಬೆಳಗ್ಗೆಯಿಂದ ಅಡಿಗೆ ಮಾಡಿಟ್ಟಿನಲ್ಲ, ನೀವಿನ್ನೂ ಏನು ಊಟನ ಮಾಡಿಲ್ಲ. ನಾ ನಿಮ್ಗ್ ಹೋಗಿ ಊಟ ಹಾಕೊಂಡ್ ಬರ್ತೇನ. ನಿಂದ್ರ, ನೀ ಊಟ ಮಾಡಿದರೆ? ಹ್ಮ್. ಮತ್ತ ನೀನು ಊಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ. ನನ್ ಜೋಡಿ ನೀನು ಹಾಕೊಂಡ್ ಬಾ. ನೀನು ಬರ್ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡು. ಆತ್ರಿ, ಹಾಕೊಂಡ್ ಬರ್ತೇನ. ಹೋಗ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕೈಲಾದಷ್ಟು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ. ಧನ್ಯವಾದಗಳು.